48th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಸಮ್ ಆಫ್ ದ ನ್ಯಾಚುರಲ್ ನಂಬರ್ ಬಿಟ್ವೀನ್ 1 and 201 that are divisible by 5 using formula. ಓಕೆ, ಸೊ ಈಗ ನೋಡ್ರಿ 1 ಮತ್ತೆ 201 ಮಧ್ಯ ಓಕೆ 5 ಟೇಬಲ್ ಅಲ್ಲಿ ಹೋಗ್ಬೇಕು. ಓಕೆ, ಸೊ ಈಗ ನೋಡಿದ್ರೆ 1 ಇಂದ 201 ಅಂದ್ರೆ ಫಸ್ಟ್ ನಂಬರ್ ಹೋಗೋದೇನು 5, ನೆಕ್ಸ್ಟ್ ನಂಬರ್ ಏನು 10, ಆಮೇಲೆ 15, ಅದೇ ತರ ಡ್ಯಾಶ್ ಲಾಸ್ಟ್ ನಂಬರ್ 201 ಅಂತೂ 5 ಟೇಬಲ್ ಅಲ್ಲಿ ಹೋಗಲ್ಲ, ಅದ್ರ ಒಳಗಡೆ ಇರೋದು ಯಾವುದು 200. ಓಕೆ, ಸೊ ಲಾಸ್ಟ್ ನಂಬರ್ ಬಂದ್ಬಿಟ್ಟು 200. ಓಕೆ, ಇದ್ರದ್ದು ಸಮ್ ಕಂಡಿಡ್ಬೇಕು. ಓಕೆ, ಸೊ ಇದೇನಿದು ಫಸ್ಟ್ ನಂಬರ್ ಏನಂತ ತಗೋಬೇಕು, ಎ ಅಂತ ತಗೋಬೇಕು. ಎ ವ್ಯಾಲ್ಯೂ 5. ಡಿ ಫಾರ್ಮ್ ಏನು a2 minus a1. ಸೊ ಇದು a1, ಇದು a2. ಓಕೆ, ಡಿ ಇಸ್ ಈಕ್ವಲ್ ಟು 10 minus 5. ಸೊ ಡಿ ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಲಾಸ್ಟ್ ನಂಬರ್ ಗೊತ್ತು, ಎ ಎನ್ ಇಸ್ ಈಕ್ವಲ್ ಟು ಏನು 200 ಅಂತ ಗೊತ್ತು. ಓಕೆ, ಸೊ ಈಗ ನಾವೇನ್ ಮಾಡೋಣ, ಫಸ್ಟ್ ನಮಗೆ ಎ ಎನ್ ಗೊತ್ತು, ಎನ್ ಗೊತ್ತಿಲ್ಲ. ಫಸ್ಟ್ ಎನ್ ಕಂಡಿಡ್ಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ಎ ಎನ್ ಬಂದು 200, ಎ ಬಂದ್ಬಿಟ್ಟು 5 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬಂದ್ಬಿಟ್ಟು 5. 200 ಈ ಪ್ಲಸ್ 5 ಈ ಕಡೆ ಹೋದ್ರೆ ಮೈನಸ್ 5 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಓಕೆ, 200 ಅಲ್ಲಿ 5 ಹೋದ್ರೆ 195. ಈ ಇಂಟು 5 ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವೈಡ್ ಬೈ 5 ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಕ್ಯಾನ್ಸಲ್ ಮಾಡಿದ್ರೆ 5 1 ಜಾ 5, 5 3 ಜಾ 15 ಆಯ್ತು. ಎಷ್ಟು ಉಳಿತು, 4 ಉಳಿತು. 45, 5 9 ಜಾ 45. ಓಕೆ, ಸೊ 39 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 39. ಈ ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಗುತ್ತೆ. ಎನ್ ಇಸ್ ಈಕ್ವಲ್ ಟು ಏನು 40 ಅಂತ ಗೊತ್ತಾಯ್ತು. ಬಟ್ ನಮಗೆ ಬೇಕಾಗಿರೋದೇನು, ಸಮ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಸ್ ಎನ್ ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ ಇವಾಗ, ಎಸ್ ಎನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೆಕೆಂಡ್ ಫಾರ್ಮುಲಾ ಎದಕ್ಕೆ ಅಪ್ಲೈ ಮಾಡ್ತೀನಿ ಅಂದ್ರೆ, ನನಗೆ ಎ ಗೊತ್ತು, ಎ ಎನ್ ಗೊತ್ತು, ಸೊ ಅದಕ್ಕೋಸ್ಕರ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಈಗ ಎಸ್ 40, ಎನ್ ಇದ್ದಲ್ಲಿ 40, 40 ಬೈ 2, ಎ ವ್ಯಾಲ್ಯೂ ಏನು 5, ಎ ಎನ್ ವ್ಯಾಲ್ಯೂ ಏನು 200. ಓಕೆ, ಸೊ ಈಗ ನೋಡ್ರಿ, ಇಲ್ಲೇ ನೋಡ್ರಿ, ಎ ವ್ಯಾಲ್ಯೂ 5, ಎ ಎನ್ ವ್ಯಾಲ್ಯೂ 200. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2, 20 ಜಾ 20 ಪ್ಲಸ್ 20 ಇಂಟು 200 ಪ್ಲಸ್ 5 205. ಓಕೆ, ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 2 5 ಜಾ 10. ಓಕೆ, 2 0 0 1, 2 2 ಜಾ 4. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಬರುತ್ತೆ. ಸೊ ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ ಡಿವಿಸಿಬಲ್ ಬೈ 5 ಬಂದ್ಬಿಟ್ಟು 4100 ಬಿಟ್ವೀನ್ ಏನೇನು 1 and 201. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.